ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪ್ಯಾಥೋಲ್ ಸಮಸ್ಯೆ ಇದೆಯಲ್ಲ, ಅದು ಪ್ರತಿದಿನವೂ ಕೂಡ ಜನರು ಅದರಿಂದ ಪಡ್ತಿರುವಂತಹ ಅಧ್ವಾನ ಇದೆಯಲ್ಲ, ಅದನ್ನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಲ್ಲಿ ಅಪಘಾತಗಳು, ಅಲ್ಲಲ್ಲಿ ಪ್ರಾಣಹಾನಿ, ಸಾವು ನೋವು, ಕೈಕಾಲು ಮುರಿದುಕೊಂಡು ಜನ ಪರಿಪಾಟಲು ಪಡ್ತಾ ಇದ್ರೆ ಈ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿತ್ತು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನದ ಮೂಲಕ ಸರ್ಕಾರವನ್ನು ಎಚ್ಚರಿಸಿತ್ತು. ಈಗ ಐಟಿ-ಬಿಟಿ ದಿಗ್ಗಜರು ಕೂಡ ಸರ್ಕಾರದ ಇದೊಂದು ನಡೆ ಇದೆಯಲ್ಲ, ಎಷ್ಟೇ ಮಾಧ್ಯಮಗಳಲ್ಲಿ ವರದಿ ಬಂದರೂ ಕೂಡ ರಸ್ತೆಗಳ ಒಂದು ಗಂಭೀರತೆಯ ಬಗ್ಗೆ ಸರ್ಕಾರದ ಎಚ್ಚರವನ್ನ ಅಥವಾ ಸರ್ಕಾರದ ಗಮನ ಸೆಳೆದ್ರೂ ಕೂಡ ಇವರು ಯಾವುದೇ ಈ ಹೊಂಡ ಗುಂಡಿ ಮುಚ್ಚೋ ಕೆಲಸ ಮಾಡಿಲ್ಲ. ಎಷ್ಟು ಅಪಘಾತಗಳಾಯ್ತು, ಎಷ್ಟು ಸಾವು ನೋವುಗಳಾಯ್ತು, ಎಷ್ಟು ಜನ ತಮ್ಮ ಜೀವವನ್ನು ಕಳ್ಕೊಂಡ್ರು. ಹೀಗೆಲ್ಲ ಆಗಿರೋದ್ರಿಂದಾಗಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಮಳೆ ಬಂದ್ರಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಹೊರಟಿದ್ದೀವಿ ಅಂತೇಳಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಜನ ಕೇಳ್ತಾ ಇದ್ದಾರೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ. ಹೀಗಾಗಿ ಐಟಿ-ಬಿಟಿ ದಿಗ್ಗಜರು ಇವತ್ತು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ನೀವು ಇದೇ ರೀತಿಯಾಗಿ ನಮಗೊಂದು ಮೂಲಭೂತವಾಗಿ ಕೊಡಬೇಕಾದಂತ ರಸ್ತೆಯನ್ನ ನಮಗೆ ವ್ಯವಸ್ಥೆ ಮಾಡದೆ ಹೋದ್ರೆ ಅಂತ ಹೇಳಿ ಗಂಟೆಗಟ್ಟಲೆ ಧೂಳುಮಯವಾದಂತ ವಾತಾವರಣ, ಇದೆಲ್ಲ ಬಹಳ ಹೈರಾಣಾಗಿ ಹೋಗಿದೆ. ಈ ಕಾರಣದಿಂದಾಗಿ ಇವತ್ತು ಜನ ದಂಗೆ ಎದ್ದಿದ್ದಾರೆ ಸರ್ಕಾರದ ವಿರುದ್ಧ. ನಮ್ಮ ಎಲ್ಲಾ ರಿಪೋರ್ಟರ್ಗಳು ಈಗ ಬೇರೆ ಬೇರೆ ಕಡೆಗಳಿಂದ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀರಾಮ್ಪುರ ಮುಖ್ಯ ರಸ್ತೆಯಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಇದ್ದಾರೆ. ಹಾಗೆ ಚಂದ್ರು ಸ್ವಸ್ತಿಕ್ ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಾರೆ. ದೀಪ್ತಿ ಜೆಸಿ ರೋಡ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು ಡಿಕೆಶಿ ಸರ್ಕಾರಿ ಮನೆ ರಸ್ತೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಪ್ರವೀಣ್ ನಾಯಂಡಳ್ಳಿ ಸರ್ಕಲ್ನಿಂದ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ಅಭಿಷೇಕ್ ಮಾತಾಡಿಸ್ತೀನಿ. ಅಭಿಷೇಕ್, ನಿಮ್ಮನ್ನ ಮಾತಾಡಿಸ್ತೀನಿ, ಹಾಗೆ ಎಲ್ಲಾ ರಿಪೋರ್ಟರ್ಗಳನ್ನು ಕೂಡ ಮಾತಾಡಿಸ್ತೀನಿ. ಮೊದಲಿಗೊಂದು ಮೇಜರ್ ಬ್ರೇಕಿಂಗ್ ನ್ಯೂಸ್. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಕ್ರೋಶ ಸ್ಫೋಟಗೊಂಡಿದೆ. ಹದಗೆಟ್ಟ ರಸ್ತೆ ವಿರುದ್ಧ ಐಟಿ-ಬಿಟಿ ಜನ ದಿಗ್ಗಜರು ತಿರುಗಿ ಬಿದ್ದಿದ್ದಾರೆ. ರಸ್ತೆ ಗುಂಡಿ ಮುಚ್ಚಿಸಿ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ಅಭಿಯಾನವನ್ನ ಬೆಂಬಲಿಸಿ ಟ್ವೀಟ್ ವಾರ್ ಮಾಡಿದ್ದಾರೆ. ಜಗತ್ತಿನ ಮುಂದೆ ಬೆಂಗಳೂರು ಮಾನ ಮತ್ತೆ ಹರಾಜಾಗಿದೆ. ಗುಂಡಿಮಯ ಬೆಂಗಳೂರಿನ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಹದಗೆಟ್ಟ ರಸ್ತೆ ವಿರುದ್ಧ ಸಮರ ಸಾರಿದ್ದಾರೆ ಈಗ ಐಟಿ ವಲಯ. ಅಭಿವೃದ್ಧಿ ಕಾಣದ ಬೆಂಗಳೂರು ಅಂತ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಐಟಿ-ಬಿಟಿ ಮಹಾರಥಿಗಳು ಬ್ರಹ್ಮಾಸ್ತ್ರವನ್ನೇ ಹೂಡಿದ್ದಾರೆ. ಆ ಮೂಲಕ ಐಟಿ-ಬಿಟಿ ದಿಗ್ಗಜರು ಸರ್ಕಾರದ ಈ ನಡೆ ಇದೆಯಲ್ಲ, ಇದರ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿ ಆದ ನಂತರ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇದರ ಗಂಭೀರತೆ ಅವರಿಗೆ ಅರ್ಥ ಆಗಿದೆ. ಸರ್ಕಾರ ಮಾತ್ರ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯಲ್ಲಿ ಹೋದ್ರೆ ಸಾಕು, ಧೂಳಿನಿಂದಾಗಿ ಕಾಯಿಲೆ ಕಸಾಲೆಗಳು ನಮಗೆ ನಾಟ್ತಾ ಇದ್ದಾವೆ. ಅದರ ನಡುವೆ ಹೊಂಡ ಗುಂಡಿಯಿಂದಾಗಿ ಎಷ್ಟೋ ಅಪಘಾತಗಳಾಯ್ತು, ಎಷ್ಟೋ ಜನ ಸಾವು ನೋವು ಆಗಿ ಪ್ರಾಣ ಕಳ್ಕೊಂಡಿದ್ದನ್ನ ಕೂಡ ನಾವು ಕಂಡಿದ್ದೀವಿ. ಹೀಗೆಲ್ಲ ಇರುವಾಗ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನದ ಮೂಲಕ ಎಲ್ಲೆಲ್ಲಿ ಪ್ಯಾಥೋಲ್ ಆಗಿದೆ ಅಥವಾ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ, ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನ ನಾವು ತೋರಿಸಿದ್ವಿ. ರಸ್ತೆ ಗುಂಡಿ ಧೂಳಿನಿಂದ ಬೇಸತ್ತು ಹೋಗಿದ್ದೇವೆ. ಇಂಥ ವಾತಾವರಣದಲ್ಲಿ ಕಂಪನಿ ನಡೆಸೋದು ಅಸಾಧ್ಯ. ಬೆಂಗಳೂರು ರಸ್ತೆ ಗುಂಡಿ ವಿರುದ್ಧ ಮೋಹನ್ ದಾಸ್ ಪೈ ಗರಂ ಆಗಿದ್ದಾರೆ. ಬೆಳ್ಳಂದೂರು ಔಟರ್ ರಿಂಗ್ ರೋಡ್ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೋಹನ್ ದಾಸ್ ಪೈ. ನಿತ್ಯ 3-4 ಗಂಟೆ ಟ್ರಾಫಿಕ್ ನಲ್ಲೇ ಒದ್ದಾಟ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಬೆನ್ನಲ್ಲೇ ಅತೀರತರ ಸಮರ ಇದು. ಸರ್ಕಾರದ ವಿರುದ್ಧ ಐಟಿ-ಬಿಟಿ ಮಹಾರಥಿಗಳು ಬ್ರಹ್ಮಾಸ್ತ್ರವನ್ನ ಹೂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಧೂಳಿನಿಂದಾಗಿ ಬೇಸತ್ತು ಹೋಗಿದ್ದೇವೆ. ಟ್ರಾಫಿಕ್ ನಲ್ಲೇ ಗಂಟೆ ನಿಲ್ಬೇಕಾದಂತದ್ದಾಗಿದೆ. ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ನೀವು ಒಂದು ವೇಳೆ ನೋಡಿ, ರಸ್ತೆ ಗುಂಡಿಯನ್ನ ಸರಿಪಡಿಸದಿದ್ರೆ ಹಲವಾರು ಕಂಪನಿಗಳು ಈಗ ಏನು ಬೆಂಗಳೂರಿನಲ್ಲಿರುವಂತಹ ಐಟಿ-ಬಿಟಿ ಕಂಪನಿಗಳೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತವೆ. ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ನಮ್ಮ ರಾಜ್ಯಕ್ಕೆ ಬನ್ನಿ, ನಿಮಗೆ ಪೂರಕವಾದ ವಾತಾವರಣ ಇದೆ, ಪೂರಕವಾದಂತ ನಗರ ಇದು, ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ಆಫರ್ ಮಾಡ್ತಾ ಇದ್ದಾರೆ. ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬಹುಶಃ ಮುಂದಾಗುವಂತ ದುರಂತಕ್ಕೆ ಸರ್ಕಾರವೇ ನೇರ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ಚಂದ್ರು ಇದ್ದಾರೆ ಸ್ವಸ್ತಿಕ್ ಅಪೋಲೋ ಆಸ್ಪತ್ರೆಯಿಂದ, ಶೇಷಾದ್ರಿಪುರಂನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಎಲ್ಲಾ ರಿಪೋರ್ಟರ್ಗಳು ಏಕಕಾಲಕ್ಕೆ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಚಂದ್ರು, ತಾವೀಗ ಇರುವಂತ ಆ ರಸ್ತೆ ಎಷ್ಟು ಹದಗೆಟ್ಟು ಹೋಗಿದೆ? ಕುಮಾರಕೃಪದಿಂದ ಚಂದ್ರು ಇದ್ದಾರೆ. ಚಂದ್ರು, ಕುಮಾರಕೃಪ ಆ ರಸ್ತೆ ಎಷ್ಟು ಹದಗೆಟ್ಟು ಹೋಗಿದೆ, ಎಷ್ಟು ಅಧ್ವಾನ ಆಗಿದೆ ಜನರಿಗೆ?
ರಂಜಿತ್, ನಾವೀಗ ಶೇಷಾದ್ರಿಪುರಂ ಸ್ವಸ್ತಿಕ್ ಸರ್ಕಲ್ ಏನಿದೆ ಆ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಇದು ಮೆಜೆಸ್ಟಿಕ್ ಭಾಗಕ್ಕೆ ಹೋಗುವಂತ ರಸ್ತೆ. ಸೊ ಇದು ಒಂದು ಚಿತ್ರಣವನ್ನು ತೋರಿಸ್ತೇವೆ. ಕಾಮಗಾರಿಯಾಗಿ ಬಹುಶಃ 2 ತಿಂಗಳೇ ಕಳೆದಿದೆ, ಇನ್ನೂ ಕೂಡ ರಸ್ತೆಗಳನ್ನ ಮುಚ್ಚುವಂತ ಕೆಲಸಕ್ಕೆ ಹೋಗಿಲ್ಲ. ಇದು ಆಯ್ತು ಕಾಮಗಾರಿ, ಪಕ್ಕದಲ್ಲಿ ನೋಡ್ಬೋದು ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ. ಎಷ್ಟು ಟ್ರಾಫಿಕ್ ಜಾಮ್ ಅಂತಂದ್ರೆ ಬಹುತೇಕ ವಾಹನಗಳೆಲ್ಲವೂ ಕೂಡ ಒಂದು ಹಂತದಲ್ಲಿ ಏನು ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಸಂಜೆ ಆಯ್ತು ಅಂತಂದ್ರೆ ಇಡೀ ಗಾಡಿಗಳೆಲ್ಲವೂ ಕೂಡ ಫುಟ್ಪಾತ್ ಮೇಲೆ ಬರ್ತವೆ. ಫುಟ್ಪಾತ್ ಮೇಲೆ ಬಂದಂತ ಎಲ್ಲ ವಾಹನಗಳು ಕೂಡ ರಸ್ತೆಯಲ್ಲಿ ಸಿಲುಕ್ತವೆ. ಜನಗಳು ಕೂಡ ಓಡಾಡ್ಲಿಕ್ಕೆ ಈ ಒಂದು ರಸ್ತೆಯಲ್ಲಿ ಜಾಗ ಇಲ್ಲದೆ ಇರ್ತಕ್ಕಂತ ಪರಿಸ್ಥಿತಿ, ಅಂತ ಒಂದು ಹದಗೆಟ್ಟ ಪರಿಸ್ಥಿತಿ ಈ ರಸ್ತೆಯಲ್ಲಿದೆ. ಹೇಳ್ಕೊಳ್ಳೋದಕ್ಕೆ ಇಡೀ ಏನು ತುಮಕೂರು ರಸ್ತೆಯಿಂದ ಬರ್ತಕ್ಕಂಥ ಬೇರೆ ಬೇರೆ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ಮೆಜೆಸ್ಟಿಕ್ ತಲುಪುವಂಥದ್ದು ನಾವು ನೋಡಬಹುದು. ಎಂತ ಪರಿಸ್ಥಿತಿ ಇದೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಕಾರಣ ಅಂತಂದ್ರೆ ಇಡೀ ರಸ್ತೆ ಇದೇ ರೀತಿಯಾದಂತ ಗುಂಡಿಮಯ ರಸ್ತೆಗಳು. ಸೊ ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಕಣ್ಣಿದೆಯೋ ಕುರುಡಾಗಿದೆಯೋ, ಕಿವಿ ಇದೆಯೋ ಕಿವುಡಾಗಿದೆಯೋ ಗೊತ್ತಿಲ್ಲ. ಜನ ದಿನನಿತ್ಯ ಶಾಪ ಹಾಕ್ತಾರೆ, ಆದ್ರೂ ಕೂಡ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಕಾರಣ ಅಂತಂದ್ರೆ ನಮ್ಗೇನಾಗಬೇಕು, ಜನ ಏನ್ ಮಾಡಿದ್ರು ಸುಮ್ನೆ ಇರ್ತಾರೆ ಅನ್ನೋಂಥದ್ದು. ನಿಜವಾಗ್ಲೂ ಕಂಪನಿಗಳು ಈಗ ತಿರುಗಿ ಬಿದ್ದಿದ್ದಾವೆ. ಕಾರಣ ಅಂತಂದ್ರೆ ಇಂಥ ರಸ್ತೆಗಳಲ್ಲಿ ಈಗ 9 ಗಂಟೆಗೆ ನಾನು ಲಾಗಿನ್ ಆಗ್ಬೇಕು, ಆದ್ರೆ ಇಂಥ ಟ್ರಾಫಿಕ್ ಜಾಮ್ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಅನ್ಕೊಂಡಿದ್ದ ಟೈಮಿಗೆ ಸಾಧ್ಯನೇ ಇಲ್ಲ. 2 ಅವರ್ ಮುಂಚೆ ಬಿಡ್ಬೇಕಾಗತ್ತೆ. ನೆಮ್ಮದಿಯಾಗಿ ಮನೇಲಿ ಮಲ್ಗೋಣ ಅಂತ ಬರ್ತಾರೆ. ಆದ್ರೆ ಇಂಥ ಪರಿಸ್ಥಿತಿ ಇದ್ರೆ ಯಾರು ತಾನೇ ಬೆಂಗಳೂರಿನಲ್ಲಿ ಇರೋಕೆ ಇಷ್ಟಪಡ್ತಾರೆ? ಅದು ITBT ಬೆಂಗಳೂರು, ಬೃಹತ್ ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಜನರ ಪರಿಸ್ಥಿತಿ ಮಾತ್ರ ಇವತ್ತಿಗೂ ಬದಲಾಗಿಲ್ಲ. ಅಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರು ಇರ್ತಕ್ಕಂಥದ್ದು. ಪ್ರತಿಯೊಬ್ರು ಕೂಡ ಬೆಂಗಳೂರಿಗೆ ಬರಬೇಕು. 2-3 ಗಂಟೆ ಬಿಟ್ಟರು ಕೂಡ ಒಂದ್ ಕಡೆ ಟ್ರಾಫಿಕ್ ಜಾಮು, ಇನ್ನೊಂದ್ ಕಡೆ ರಸ್ತೆ ಗುಂಡಿ, ಇನ್ನೊಂದ್ ಕಡೆ ಸಿಗ್ನಲ್ಗಳು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರು ಇರ್ತಕ್ಕಂಥದ್ದು. ಹೀಗಾಗಿ ಈ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಇರೋದ್ಕಿಂತ ಬೇರೆ ಕಡೆ ಹೋಗೋದು ಬೆಸ್ಟ್ ಅನ್ನುವಂತ ತೀರ್ಮಾನಕ್ಕೆ ಇವತ್ತು ಅನೇಕ ಕಂಪನಿಗಳು ಬಂದಿದ್ದಾವೆ. ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಬೆಂಗಳೂರಿನ ITBT ಸಿಟಿ ಅಂತ ಏನಿದೆ, ಖಂಡಿತವಾಗ್ಲೂ ITBT ಅಲ್ಲ, ಗುಂಡಿ ರಸ್ತೆ, ಕಸದ ರಸ್ತೆ ಮತ್ತು ಟ್ರಾಫಿಕ್ ಸಿಗ್ನಲ್ಗಳ ರಸ್ತೆ ಅನ್ನುವಂತ ರೀತಿಯಲ್ಲಿ ಇವತ್ತು ಹೆಸರನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಹೋಗದೆ ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಂಪನಿಗಳೇನಿದ್ದಾವೆ ಎಲ್ಲವನ್ನೂ ಕೂಡ ಬೆಂಗಳೂರಿನಲ್ಲೇ ಉಳಿಸ್ಕೋಬೇಕು. ಇನ್ಯಾವುದೋ ರಾಜ್ಯದವರು ಆಫರ್ ಕೊಡ್ತಾ ಇದ್ದಾರೆ, ವೈಜಾಗಿಗೆ ಬನ್ನಿ ಅಂತ ಅಂದು ಇವತ್ತು ಏನು ನೆರೆಯ ಆಂಧ್ರ ಪ್ರದೇಶ. ಚಂದ್ರು ಮಾತಾಡ್ತೀನಿ. ಗುಂಡಿಮಯ ರಸ್ತೆಯಿಂದ ಬೇಸತ್ತ IT ವಲಯ, ನಿತ್ಯದ ನರಕ ಯಾತನೆಯನ್ನ ಅತಿರಥರು ತೆರೆದಿಟ್ಟಿದ್ದಾರೆ. ದಿಗ್ಗಜರ ಟ್ವೀಟ್ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ಒಬ್ಬರಾದ ಮೇಲೆ ಒಬ್ರು ಉದ್ಯಮಿಗಳು ಶಿಫ್ಟ್ ಆಗ್ತಿರೋದು ಗಂಭೀರ ವಿಚಾರ. ಸಮಸ್ಯೆಯನ್ನ ತುರ್ತು ಸರಿಪಡಿಸಲು ಕ್ರಮ ಕೈಗೊಳ್ಳಿ. ಮಧ್ಯ ಪ್ರವೇಶಿಸುವಂತೆ DCMಗೆ ಮಜುಮ್ದಾರ್ ಮನವಿ ಮಾಡಿದ್ದಾರೆ. ದಿಗ್ಗಜರ ಟ್ವೀಟ್ DCMಗೆ ಟ್ಯಾಗ್ ಮಾಡಿದ್ದಾರೆ ಮಜುಮ್ದಾರ್. ಗುಂಡಿಮಯ ರಸ್ತೆಯಿಂದ IT ವಲಯ ಬೇಸತ್ತು ಹೋಗಿದೆ. ನಿತ್ಯದ ನರಕ ಯಾತನೆಯನ್ನ ಅತಿರಥರು ತೆರೆದಿಟ್ಟಿದ್ದಾರೆ. ಮಾಡಿರೋ ಟ್ವೀಟ್ ನೀವು ಗಮನಿಸ್ತಾ ಇದ್ದೀರಲ್ಲ. ಸರ್ಕಾರ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ಮುಂದೆ ಅನ್ನೋದನ್ನ ಹೇಳ್ತಾ ಇಲ್ಲಿ ಕಿರಣ್ ಮಜುಮ್ದಾರ್ ಶಾ. ಗುಂಡಿ ರಸ್ತೆ ಇದೆಯಲ್ಲ, ಅದು ಎಷ್ಟು ಅಧ್ವಾನ ಆಗಿದೆ ಜನರಿಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಸರ್ಕಾರ ಇನ್ನೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಈಗಿರುವಂತ ಬಹಳ ದೊಡ್ಡ ಪ್ರಶ್ನೆ. ನೋಡಿ, ನಾವು ಯಾವಾಗ ಈ ಗುಂಡಿಮಯ